ಎಲ್ರಿಗೂ ನಮಸ್ಕಾರ. ಭೂಸಂಚಾರ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೋಗ್ತಾ ಇದ್ದೀವಿ ತುಮಕೂರು ಹತ್ತಿರ ಇರುವಂಥ ಡಿ ಹಿಲ್ಸ್ ಮತ್ತು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಬನ್ನಿ ಹೋಗೋಣ. It's almost like you see where this thing's gonna go. Wow, I think you might be right. I'm thinking maybe I'm way past the point of no return. I'm running traffic lights to spend a little time looking into your eyes. Swear I've been aching, I've been waiting for you all my life. You got me high as a satellite. All that I know is I think I like life a little better with you on my mind. ಇಲ್ಲಿ ನಮಗೆ ಕಾಣಿಸ್ತಿರುವಂಥದ್ದು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ನಾವು ವ್ಯೂ ಪಾಯಿಂಟ್ ನೋಡಿಕೊಂಡು ಹೋಗೋಣ. ಇಲ್ಲಿ ನೀವು ನೋಡ್ತಿರೋದೇ ಡಿ ಹಿಲ್ಸ್ ಮೇನ್ ವ್ಯೂ ಪಾಯಿಂಟ್. ಆ್ಯಂಡ್ ಇದು ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಳೆನೂ ಬರ್ತಿದೆ ಅಲ್ವಾ, ಸೊ ನೋಡೋಕ್ಕೆ ತುಂಬ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ಹಾಗಾಗಿ ಇಲ್ಲಿ ಸಣ್ಣ ಪುಟ್ಟ ಪ್ರೀ ವೆಡ್ಡಿಂಗ್ ಶೂಟ್ಗಳಾಗಲಿ ಫೋಟೋಶೂಟ್ಗಳಾಗಲಿ ಮಾಡೋಕ್ಕೆ ಜನ ತುಂಬ ಇಷ್ಟ ಬೀಳ್ತಾರೆ. ಇಂಥ ಒಂದು ಸುಂದರವಾದ ಪ್ಲೇಸು ನಮ್ಮ ಸುತ್ತಮುತ್ತ ಇರೋದು ತುಂಬ ಅಂದರೆ ತುಂಬ ಅದ್ಭುತ. ನೇಚರ್ ನೋಡಿ, ನಾವು ಮನಸ್ಸಿಂದ ನೋಡಿದರೆ ಇಂಥ ಒಂದು ಅದ್ಭುತ ದೃಶ್ಯಗಳನ್ನು ತೋರಿಸ್ತಾನೆ ಇರುತ್ತೆ ಅಲ್ವಾ. ಪ್ಲೇಸ್ ತುಂಬ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗಿದೆ ಅನಿಸುತ್ತೆ. ತುಮಕೂರು ಬೆಂಗಳೂರು ಸುತ್ತಮುತ್ತ ಇರೋರು ಆರಾಮಾಗಿ ಒನ್ ಡೇ ಸ್ಪೆಂಡ್ ಮಾಡಿ ಹೋಗ್ಬೋದು. ಅಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಸೊ ಅಲ್ಲಿಂದ ಬ್ಯಾಕ್ ಬಂದರೆ ನಮಗೆ ಡಿ ಹಿಲ್ಸ್ ಮೇನ್ ವ್ಯೂ ಪಾಯಿಂಟ್ ಎಂಬುದು ಕಾಣಿಸುತ್ತೆ. ಸೊ ಇಲ್ಲಿಂದ ನಮ್ಮ ಪ್ರಯಾಣ ನೆಕ್ಸ್ಟ್ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್, ಅದು ಬೆಟ್ಟದ ಮೇಲೆ ಇರುತ್ತೆ. ಬನ್ನಿ ಹೋಗೋಣ. ಇಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತಿದೆ ಅಲ್ವಾ, ಅದೇ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಇದಕ್ಕೂ ಒಂದು ಹಿಸ್ಟ್ರಿ ಇದೆ. ಇಂದಿನ ಕಾಲದಲ್ಲಿ ಹಿರಣ್ಯಕಶ್ಯಪನ ಸಂಹಾರ ಮಾಡೋದಕ್ಕೆ ನರಸಿಂಹಸ್ವಾಮಿ ಉಗ್ರ ನರಸಿಂಹಸ್ವಾಮಿಯಾಗಿ ಭೂಮಿ ಮೇಲೆ ಬರ್ತಾನೆ. ಸೊ ಅವ್ರನ್ನ ಸಂಹಾರ ಮಾಡಿದ ಮೇಲೆ ಆ ಉಗ್ರ ರೂಪವನ್ನು ತಾಳ್ಮೆ ಕೊಡೋದಕ್ಕೆ ಯೋಗ ರೂಪದಲ್ಲಿ ಬೆಟ್ಟದ ಮೇಲೆ ಯೋಗ ರೂಪವನ್ನು ಧರಿಸಿ ಭಕ್ತರಿಗೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ದರ್ಶನ ಕೊಡುತ್ತಾನೆ. ಬನ್ನಿ ನಾವು ದರ್ಶನ ಮಾಡ್ಕೊಳ್ಳೋಣ.
ಸೊ ನಾವು ಇಲ್ಲಿ ನೋಡ್ತಾ ಇರೋದು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಮೇನ್ ಟೆಂಪಲ್. ಸೊ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಈ ಥರ ಇರುತ್ತೆ. ಸೊ ಇಲ್ಲಿಂದ ಕ್ಯಾಮರಾ ಅಲೋ ಇರೋದಿಲ್ಲ. ಮತ್ತೆ ಕಲಿಯೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.